ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ಇವತ್ತು ನಾವು ಅಕ್ವೇರಿಯಂ ಪ್ಯಾರಡೈಸ್ಗೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ. ಹಾಗೆ ಮಕ್ಕಳಿಗಂತೂ ಈ ವೆಕೇಷನಲ್ಲಿ ಎಲ್ಲಾದರೂ ಡೇ ಔಟ್ ಕರ್ಕೊಂಡು ಹೋಗ್ಬೇಕಂದ್ರೆ 100% ನೀವು ವಿಸಿಟ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ಹಾಗೆ ತುಂಬಾ ಕೂಲ್ ಅನಿಸುತ್ತೆ. ಬನ್ನಿ ಇನ್ಯಾಕ್ ತಡ, ಅಕ್ವೇರಿಯಂ ಪ್ಯಾರಡೈಸ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ತುಂಬಾ ಚೆನ್ನಾಗಿದೆ. ಅಕ್ವೇರಿಯಂ ಪ್ಯಾರಡೈಸ್ ಲೊಕೇಟ್ ಆಗಿರೋದು ಬಂದು ಟಿವಿ ಟವರ್ ಇದೆಯಲ್ಲ, ಅದರ ಆಪೋಸಿಟಲ್ಲಿ, ಅಂದರೆ ಸ್ನೋ ಸಿಟಿ ಮತ್ತು ಫನ್ ವರ್ಡ್ ಇದೆಯಲ್ಲ, ಅದೇ ಒಂದು ಪ್ಲೇಸಲ್ಲೇ ಇದು ಸಹ ಲೊಕೇಟೆಡ್ ಆಗಿರೋದು. ಫನ್ ವರ್ಡು, ಸ್ನೋ ಸಿಟಿ ಮತ್ತು ಅಕ್ವೇರಿಯಂ ಪ್ಯಾರಡೈಸ್ ಎಲ್ಲ ಒಂದೇ ಕಾಂಪೌಂಡಲ್ಲಿ, ಅಂದರೆ ಸಪ್ರೇಟ್ ಇದೆ. ನಿಮಗೆ ಬೇಕಾದರೆ ಫನ್ ವರ್ಡ್ಗೂ ಅಕ್ವೇರಿಯಂ ಪ್ಯಾರಡೈಸ್ಗೂ ಬೇಕಾದರೆ ಜೊತೆಲೇ ಟಿಕೆಟ್ನ ನೀವು ಬೈ ಮಾಡ್ಬೋದು, ಅಥವಾ ಸಪ್ರೇಟಾಗಿ ಸಹ ನೀವು ಬೈ ಮಾಡ್ಕೊಳ್ಬೋದು. ನಾನಿವತ್ತು ಸಪ್ರೇಟಾಗಿ ಅಕ್ವೇರಿಯಂ ಪ್ಯಾರಡೈಸ್ಗಂತಲೇ ಹೋಗ್ತಾ ಇದ್ದೀನಿ, ನೋಡ್ಕೊಂಡು ಬರೋಣ ಅಂತ. ಇದು ಮಕ್ಕಳಿಗಂತೂ ಹೇಳಿ ಮಾಡಿಸ್ದಂಗಿರುತ್ತೆ. ಈ ಸಮ್ಮರಲ್ಲಿ ಡೇ ಔಟ್ ಏನಾದರೂ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕಂತಿದ್ರೆ ಆರಾಮ್ಸೆ ನೀವು ಕರ್ಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿದೆ. ಇದು ಅಕ್ವೇರಿಯಂ ಪ್ಯಾರಡೈಸ್ನ ಎಂಟ್ರಿ. ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ಕೆಲವೊಂದು ವಾಲ್ಸ್ನ ಬಂದು ಫೋಟೋಜೆನಿಕ್ ಆಗಿ ಮಾಡಿದ್ದಾರೆ. ಅಂದರೆ ಫೋಟೋಸ್ನ ತೆಕ್ಕೊಳ್ಳೋದಕ್ಕೆ ಅಂತ ತುಂಬ ಚೆನ್ನಾಗಿರುತ್ತಲ್ವ, ಆ ರೀತಿ ಮಾಡಿದ್ದಾರೆ. ಬಂದು ಈಜಿಪ್ಟ್ ಸ್ಟೈಲಲ್ಲಿ ಕೆಲವೊಂದು ವಾಲ್ಸ್ನ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಎಲ್ಲರೂ ಕೂತ್ಕೊಂಡು ನಿಂತ್ಕೊಂಡು ಆ ರೀತಿ ಫೋಟೋಸ್ನ ತೆಕ್ಕೊಳ್ತಾ ಇದ್ರು. ಹಾಗೆ ನೆಕ್ಸ್ಟ್ ಬಂದಿದ್ದೆ ನಾನು ಟಿಕೆಟ್ ಕೌಂಟರ್ಗೆ. ಟಿಕೆಟ್ ಕೌಂಟರಲ್ಲೇ ಪ್ರೈಸಸ್ ಎಲ್ಲ ಡಿಸ್ಪ್ಲೇ ಆಗ್ತಿತ್ತು, ನೀವು ನೋಡ್ಬೋದು. ಮೊದಲಿಗಿಂತ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗಿದೆ ಅನ್ನಿಸ್ತು. ಏನು ಮಾಡೋದು, ಸಮ್ಮರು ಮಕ್ಕಳಿಗೆ ಎಲ್ಲಾದರೂ ಒಂದಿನ ಚೇಂಜ್ ಇರಬೇಕು ಅಂದರೆ ಈ ರೀತಿ ಕರ್ಕೊಂಡು ಹೋಗಲೇಬೇಕು. ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ಹಾಗೆ ನಾನು ಹೋಗಿದ್ದು ಬಂದು ವೀಕೆಂಡ್ ಡೇಸಲ್ಲಿ, ಹಾಗಾಗಿ ನನಗೆ 1447 ಬಂತು 3 ಮೆಂಬರ್ಸ್ಗೆ. ಹಾಗೆ ಇದು ಎಂಟ್ರಿ ನೋಡಿ, ಟೊರಿಟೋಸ್ ನಮ್ಮನ್ನು ವೆಲ್ಕಮ್ ಮಾಡ್ತಾ ಇದೆ. ಇದು ಒಂದು ಎಂಟ್ರೆನ್ಸು. ಇಲ್ಲಿ ಟಿಕೆಟ್ನ ಕೊಟ್ಟು ಅವ್ರಿಗೆ ಎಂಟ್ರಿಯನ್ನು ತಗೊಳ್ತಾ ಇದ್ದೀವಿ. ಹಾಗೆ ಹೋದ ತಕ್ಷಣವೇ ನಮಗೆ ಕಾಣೋಂಥದ್ದು ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗಿದೆ. ಎಲ್ಲನೂ ಆಲ್ಮೋಸ್ಟ್ ಫೋಟೋಜೆನಿಕ್ಕಾಗೇ ಇದೆ ಅಂತ ಹೇಳ್ಬೋದು. ಬಳ್ಳಿ ಆಗಿದೆ. ವಾಲ್ಸ್ ಎಲ್ಲ ನೀವು ನೋಡ್ಬೋದು. ಲೈಕ್ ಸ್ನೇಕ್ಸ್ ಅಂತ ಅಂದ್ಕೊಳ್ತೀವಿ, ಇಲ್ಲ ಒಂದು ಸ್ವಲ್ಪ ಬಳ್ಳಿ ಅಂತಲೂ ಅನಿಸುತ್ತೆ. ಹಾಗೆ ನೀವು ನೋಡ್ತಾ ಇರೋದೆಲ್ಲ ಇದೆಲ್ಲ ಬಂದು ಎಂಟ್ರೆನ್ಸು. ತುಂಬಾ ಚೆನ್ನಾಗಿದೆ ನೋಡಿ. ಎಂಟ್ರೆನ್ಸ್ನ ಈ ರೀತಿ ನೋಡಿಕೊಂಡು ಕೆಲವೊಬ್ಬರೆಲ್ಲ ಫೋಟೋಸ್ನ ತೆಕ್ಕೊಳ್ತಿದ್ರು. ಈವನ್ ಮಕ್ಕಳಿಗೆಲ್ಲ ನಾನು ಸಹ ಫೋಟೋನ ತೆಕ್ಕೊಂಡೆ. ಚೆನ್ನಾಗಿತ್ತು. ಹಾಗೆ ಇದನ್ನು ಬಿಟ್ಟು ಸ್ವಲ್ಪ ಮುಂದೆ ಬಂದ ತಕ್ಷಣ ನಮಗೆ ಕಾಣೋಂಥದ್ದು ಇದು ನೋಡಿ. ಏನೋ ಹೋಲ್ಸ್ ಥರ ಇದೆ ಅಂದ್ಕೊಂಡೆ. ಇಲ್ಲಿ ನೋಡಿದ್ರೆ ಒಳಗಡೆ ಡಿಫ್ರೆಂಟ್ ಆಗಿರೋಂಥ ಫಿಶ್ ಎಲ್ಲ ಇದೆ. ಚೆನ್ನಾಗಿದೆ ಫಿಶ್ಶು, ಮತ್ತು ಡಿಫ್ರೆಂಟ್ ಆಗಿತ್ತಪ್ಪ. ನೋಡಿದ ತಕ್ಷಣ ನನಗೊಂಥರ ಲೈಕ್ ವಿಯರ್ಡ್ ಅಂತ ಅನ್ನಿಸ್ತು. ಇಷ್ಟು ವೆರೈಟೀಸ್ ಫಿಶ್ನ ನೋಡ್ಬೋದು ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಆ ಬಿಲ ಇದೆಯಲ್ಲ, ಆ ಬಿಲದಲ್ಲಿ ಮೀನುಗಳಿರುತ್ತೆ. ಹಾಗೆ ನೀವು ಇಲ್ಲಿ ನೋಡ್ಬೋದು ವಾಲ್ಸ್ ಎಲ್ಲ ಹೇಗಿದೆ ಅಂತ ಹೇಳಿಬಿಟ್ಟು. ಇಲ್ಲಿ ಅಕ್ವೇರಿಯಂ ಬಿಟ್ಟು ರಿಮೈನಿಂಗ್ ವಾಲ್ಸ್ ಎಲ್ಲ ಏನಿರುತ್ತೆ ಅಲ್ವಾ, ಅದೆಲ್ಲ ಬಂದು ಲೈಕ್ ಫಾರೆಸ್ಟ್ ಥೀಮಲ್ಲಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಥೀಮ್ ಅಂತೂ. ಎಲ್ಲ ಕಡೆನೂ ಲೈಕ್ ಡಾರ್ಕ್ ಆಗಿರುತ್ತೆ. ಲೈಕ್ ಫಿಶಸ್ ಇರೋ ಜಾಗ ಮಾತ್ರ ನಮಗೆ ಪ್ಲ್ಯಾಂಟ್ಸು ಮತ್ತು ಬೆಳಕು ಎಲ್ಲನೂ ಇರುತ್ತೆ. ರಿಮೈನಿಂಗ್ ಪ್ಲೇಸ್ ಎಲ್ಲ ಬಂದು ಫಾರೆಸ್ಟ್ ಟೈಪಲ್ಲಿ ಡಿಫ್ರೆಂಟಾಗಿ ಒಳ್ಳೆ ಗುಟ್ಟು ಥೀಮಲ್ಲಿ ಮಾಡಿದ್ದಾರೆ. ಚೆನ್ನಾಗಿದೆ ಅನ್ನಿಸ್ತು. ಮತ್ತು ಡಾರ್ಕ್ ಆಗಿರುತ್ತೆ ಸುತ್ತಲೂ ಪ್ಲೇಸ್ ಎಲ್ಲ. ನೀವು ನೋಡ್ಬೋದು ವಿಡಿಯೋದಲ್ಲಿ ಫಿಶಸ್ ಇರೋ ಏರಿಯಾ ಮಾತ್ರ ಬೆಳಕಿರುತ್ತೆ. ಹಾಗೆ ಇಲ್ಲಿ ಮೀನುಗಳನ್ನು ಜೊತೆ ನೋಡೋದ್ರಲ್ಲಿ, ಹಾಗೆ ಅದರ ಡೀಟೇಲ್ಸನ್ನು ಮತ್ತು ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ನು ಸಹ ಕೆಲವೊಂದು ಬೋರ್ಡ್ಗಳಲ್ಲಿ ಕೆಲವೊಂದು ಕಡೆ ಕೊಟ್ಟಿದ್ದಾರೆ. ಅದನ್ನು ಸಹ
ಫೋಟೋಜೆನಿಕ್ ಏರಿಯಾ ಅಂತ ಹೇಳ್ಬೋದು. ಫೋಟೋಸ್ನ ತೆಕ್ಕೊಳ್ಳೋದಕ್ಕಂತಾನೆ ಒಂದು ಬೋಟ್ನ ರೀತಿಯಲ್ಲಿ ಇಟ್ಟು ಅದರಲ್ಲಿ ಕೂತ್ಕೊಂಡು ಹೋಗ್ತಾ ಇರೋ ರೀತಿಯಲ್ಲಿ ಫೋಟೋಸ್ನ ಶೂಟ್ ಮಾಡ್ಕೊಳ್ಬೋದು. ಈ ಒಂದು ಐಡಿಯಾ ಮತ್ತು ಥೀಮ್ ಎಲ್ಲ ಚೆನ್ನಾಗಿದೆ ಅನ್ನಿಸ್ತು. ಹಾಗೆ ಈಗ ನೋಡ್ತಿರೋದು ಅಕ್ವೇರಿಯಂ ಪ್ಯಾರಡೈಸ್ ಏನಿದೆ ಅದರ ಒಂದು ಆಫೀಸ್ ರೂಮು ತುಂಬಾ ಚೆನ್ನಾಗಿದೆ. ಎಲ್ಲೋ ಒಂದು ಬೇರೆ ಲೋಕಕ್ಕೆ ಅಂದರೆ ಫಿಶ್ ಲೋಕಕ್ಕೆ ಹೋದಂಗೆ ಅನಿಸುತ್ತೆ. ಚೆನ್ನಾಗಿದೆ ಅನ್ನಿಸ್ತು. ಇದರಲ್ಲಿ ಯಾರಿಗೂ ಎಂಟ್ರೀಸ್ ಇಲ್ಲ, ಜಸ್ಟ್ ಅಲ್ಲಿ ಕೆಲಸ ಮಾಡೋರಿಗೆ ಮಾತ್ರ.
ತೆಗೆದುಕೊಡ್ತಾರೆ. ಕ್ಯಾಮ್ರಾಮ್ಯಾನು ಒಬ್ಬರು ಇಲ್ಲೇ ಇರ್ತಾರೆ. ಮತ್ತು ಕೆಲವೊಂದು ವಾಲ್ಸ್ ಎಲ್ಲ ಫೋಟೋಜೆನಿಕ್ ಆಗಿರೋದ್ರಿಂದ ಚೆನ್ನಾಗೂ ಬರುತ್ತೆ ಫೋಟೋಸು ಅಂತ ಹೇಳ್ಬೋದು. ಹಾಗೆ ಈ ಒಂದು ಪ್ಲೇಸಲ್ಲೇ ನಮಗೆ ಮರ್ಮೇಡ್ ಶೋನು ಸಹ ನಡೆಯುತ್ತೆ. ಅಂದರೆ ಆಫ್ಟರ್ 2 ಓನ್ಲಿ ಮರ್ಮೇಡ್ ಶೋನು ಸಹ ನಡೆಯುತ್ತೆ, ಚೆನ್ನಾಗಿರುತ್ತೆ. ಮತ್ತು ಹಾಗೆ ಮಕ್ಕಳು ಐಸ್ ಕ್ರೀಮ್ ಏನಾದರೂ ಬೇಕು ಅಂತ ಹಠ ಮಾಡಿದ್ರೆ ಅಲ್ಲೇನೂ ಸಹ ಸಿಗುತ್ತೆ, ಬೈ ಮಾಡಬಹುದು. ಆದರೆ ಕ್ಯಾಶ್ ಮಾತ್ರ ಅಲೋವ್ ಇರುತ್ತೆ. ಯಾವುದೇ ರೀತಿಯ ಫೋನ್ಪೇ ಕಾರ್ಡ್ ಯಾವುದೇ ರೀತಿಯ ಅಲೋವ್ ಇರೋದಿಲ್ಲ. ಜಸ್ಟ್ ಕ್ಯಾಶ್ನ ಪೇ ಮಾಡಿ ನಾವು ಐಸ್ ಕ್ರೀಮ್ಸ್ನ ಬೈ ಮಾಡಬೇಕು. ನಮ್ಮ ಮನೆಯಲ್ಲಿ ಹಿಮಾದೆ ಟ್ರೀಟ್ ಅಂತ ಅವಳು ಮೊದಲೇ ಕ್ಯಾಶ್ನ ತೊಗೊಂಡು ಬಂದಿದ್ಲು ಅವಳು ಪಿಗಿ ಬ್ಯಾಂಕಿಂದ. ಹಾಗಾಗಿ ಅವಳೇ ನಮಗೆ ಟ್ರೀಟ್ನ ಕೊಡಿಸಿದ್ಲು. ಅದೊಂದು ನನಗೆ ಸರ್ಪ್ರೈಸ್ ಆಯಿತು. ನನ್ನ ಮಗಳು ನಮಗೆ ಕೊಡಿಸೋಷ್ಟು ದೊಡ್ಡವಳಾದ್ಲ ಅಂತ ಹೇಳಿಬಿಟ್ಟು ಇಬ್ಬರು ಮಾತಾಡ್ಕೊಂಬಿಟ್ಟಿದ್ದಾರೆ, ಅಕ್ಕ ತಂಗಿ ಇಬ್ಬರೂ. ಈ ಸರಿ ಹಿಮಾ, ನೆಕ್ಸ್ಟ್ ಟೈಮು ಹಿತ ಕೊಡಿಸೋದು ಅಂತ. ಹಾಗಾಗಿ ಅವ್ರು ಪಿಗ್ಗಿ ಬ್ಯಾಂಕಿಂದನೇ ದುಡ್ಡು ತೊಗೊಂಡು ಬಂದು ಐಸ್ ಕ್ರೀಮ್ನ ಇವತ್ತು ಕೊಡಿಸ್ತಿದ್ದಾರೆ. ಅದೊಂದು ಖುಷಿ ಆಯಿತು ನನಗೊಂದು ರೀತಿಯಲ್ಲಿ. ಹಾಗೆ ಐಸ್ ಕ್ರೀಮ್ನು ಸಹ ತೊಗೊಂಡ್ವಿ. ಐಸ್ ಕ್ರೀಮ್ನ ತೊಗೊಂಡು ಸ್ವಲ್ಪ ತಿಂದ್ಕೊಂಡು ಅಲ್ಲೇ ಸುತ್ತು ಇರೋ ಒಂದು ಇದನ್ನೆಲ್ಲ ನೋಡ್ಕೊಂಡ್ವಿ. ಅಷ್ಟರಲ್ಲಿ ಮರ್ಮೇಡ್ ಶೋನು ಸಹ ಶುರುವಾಗುತ್ತೆ ಅಂತ ಅನೌನ್ಸ್ ಮಾಡಿದ್ರು. ಅಂದರೆ ಎಲ್ಲರೂ ಬರಬೇಕು, ಒಟ್ಟಿಗೆ ಒಂದು ಸ್ವಲ್ಪ ಜನ ಬರಬೇಕು, ಆಮೇಲೆ ಮರ್ಮೇಡ್ ಶೋನ ಸ್ಟಾರ್ಟ್ ಮಾಡ್ತಾರೆ. ಆ ಶೋ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಈ ರೀತಿ ಫಿಶ್ಗಳು ತುಂಬಾ ಯೂಜಾಗಿ ಬರುತ್ತೆ, ಅಂದರೆ ತುಂಬಾ ಬರುತ್ತೆ. ನೀವು ನೋಡ್ಬೋದು ಈಗ ಮರ್ಮೇಡ್ ಶೋ ಯಾವ ರೀತಿ ನಡೆಯುತ್ತೆ ಅಂತ. ರಿಯಲ್ಲಾಗಿ ನಾನು ಇದೇ ಫಸ್ಟ್ ಟೈಮು ಈ ರೀತಿ ಮರ್ಮೇಡ್ ಶೋನ ನೋಡಿದ್ದು. ಲೈಕ್ ಟಿ ವಿ ಶೋ ಥರನೇ ಇರುತ್ತೆ.